Audio Jungle. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಇತ್ತೀಚೆಗೆ ಈ ಸಮುದ್ರ ಒಳಗೆ ಇರುವ ಪ್ರಾಣಿಗಳು ಹೊರಗಡೆ ಯಾಕೆ ಬರುತ್ತವೆ ಎಂದು? ಮತ್ತು ದೊಡ್ಡ ದೊಡ್ಡ ರಾಷ್ಟ್ರಗಳು ವಿಜ್ಞಾನಿಗಳು ಸಮುದ್ರ ಒಳಗೆ ಇರುವ ನಿಗೂಢ ರಹಸ್ಯಗಳನ್ನು ರಿಸರ್ಚ್ ಮಾಡದೆ ಯಾಕೆ ನಿಲ್ಲಿಸಿದ್ದಾರೆ ಎಂದು? ಮತ್ತು ಇವರು ಅಂತರಿಕ್ಷದಲ್ಲಿರುವ ಏಲಿಯನ್ಸ್ ಇದ್ದಾವೆ ಎಂಬುದನ್ನು ನೋಡುವುದಕ್ಕೆ ಹೋಗಿದ್ದಾರೆ. ಆದರೆ ನಮ್ಮ ಸಮುದ್ರದ ಒಳಗೆ ಏನೋ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಮಾತ್ರ ಆಸಕ್ತಿ ತೋರಿಸುತ್ತಿಲ್ಲ. ನಾವು ಕೆಲವು ದಿನಗಳಿಂದ ಓರ್ಫಿಶ್, ಜೇಮ್ಸ್ ಕಿಟ್ಸ್, ಜೆಲ್ಲಿ ಫಿಶ್ಗಳಂಥ ಅಪರೂಪದ ಮೀನುಗಳು ಹೊರಗಡೆ ಬರುತ್ತಿರುವುದನ್ನು ನೋಡಿದ್ದೇವೆ. ಓರ್ಫಿಶ್ ಇದು ಕತ್ತಿಯಂತೆ ಚೂಪಾಗಿದ್ದು ಇದರ ಬಣ್ಣ ಬೆಳ್ಳಿಯಂತೆ ಹೊಳೆಯುತ್ತದೆ. ಹಾಗೆ ಇದು ಹಾವಿನಂತೆ ಸಾಗುತ್ತದೆ. ಈ ಓರ್ಫಿಶ್ ಬೀಚ್ನಲ್ಲಿ ಕಾಣಿಸಿಕೊಂಡಿರುವ ಇಂದಿನ ರಹಸ್ಯವೇನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಹಾಗೆ ಆಂಗ್ಲರ್ ಫಿಶ್, ಇದರ ಕುರಿತು ಹೇಳಬೇಕೆಂದರೆ ಇದು ಸಮುದ್ರ ಒಳಗೆ ವಾಸಿಸುತ್ತದೆ. ಅಷ್ಟೇ ಅಲ್ಲದೆ ಅದು ಯಾವತ್ತೂ ಸಾಧಾರಣವಾಗಿ ಹೊರಗಡೆ ಬರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಹೊರಗಡೆ ಕಾಣಿಸಿಕೊಳ್ಳುತ್ತಿದೆ. ಅಂದರೆ ಇಲ್ಲಿ ಒಂದು ತಪ್ಪು ಆಗ್ತಾ ಇದೆ ಎಂದರ್ಥ. ಹೊರಗಡೆ ಬಂದ ಆಂಗ್ಲರ್ ಫಿಶ್ ಕೇವಲ 6 ಅಡಿ ಉದ್ದ ಮಾತ್ರವಿದೆ. ಆದರೆ ಇದನ್ನು ಭಾರೀ ಗಾತ್ರದ ಮೀನಿನಂತೆ ತೋರಿಸುತ್ತಾರೆ. ಇದರ ಹಿಂದಿನ ಕಾರಣವೇನು ಎಂಬುದು ಸಹ ನೆಕ್ಸ್ಟ್ ಹೇಳುತ್ತೇನೆ. ಈಗ ಕೇರಳದಲ್ಲಿ ಒಂದು ಬೀಚ್ನಲ್ಲಿ ಒಬ್ಬ ವ್ಯಕ್ತಿಯ ವಿಡಿಯೋ ವೈರಲ್ ಆಗ್ತಾ ಇದೆ. ಇಲ್ಲಿ ಒಬ್ಬ ವ್ಯಕ್ತಿ ಕೇರಳ ಬೀಚ್ನಲ್ಲಿ ಮೀನುಗಳೊಂದಿಗೆ ಸ್ನಾನ ಮಾಡುತ್ತಿದ್ದಾನೆ. ನೋಡಿ ಎಷ್ಟು ಮೀನುಗಳು ಹೊರಗಡೆ ಬಂದಿದ್ದಾವೆ ಎಂದು. ಇದು ಸಾಧಾರಣ ವಿಷಯ ಅಲ್ಲ, ಇದರ ಹಿಂದೆ ಕಾರಣವಿದೆ. ಓರ್ ಫಿಶ್, ಇದರ ಕುರಿತು ನೋಡೋಣ. ಈ ಫಿಶ್ ವಿವಿಧ ದೇಶಗಳಲ್ಲಿ ಅಂದರೆ ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಅಂತ ರಾಷ್ಟ್ರಗಳ ಬೀಚ್ಗಳಲ್ಲಿ ಕಾಣಿಸುತ್ತದೆ. ಹಾಗೆ ಆಂಗ್ಲರ್ ಫಿಶ್ ಕೂಡ ಸಮುದ್ರ ಒಳಗಿನಿಂದ ಹೊರಗಡೆ ಬರ್ತಾ ಇದೆ. ಇವೆಲ್ಲವೂ ಏನೋ ಒಂದು ಸಂಕೇತವನ್ನು ಸೂಚಿಸುತ್ತವೆ ಅಂತ ಅನಿಸುವುದಿಲ್ಲವೇ? ಹಾಗೆ ಕೇರಳದಲ್ಲಿ ಒಂದು ಬೀಚ್ನಲ್ಲಿ ಸಾವಿರಾರು ಮೀನುಗಳು ಹೊರಗಡೆ ಬಂದಿರುವುದನ್ನು ನೋಡಿದರೆ ವಿಚಿತ್ರ ಅನಿಸುತ್ತದೆ. ಓರ್ ಫಿಶ್ ಅನ್ನು ಡೂಮ್ಸ್ ಫ್ರೈ ಫಿಶ್ ಎಂದು ಸಹ ಕರೆಯುತ್ತಾರೆ. ಅಂದರೆ ಒಂದು ಪ್ರದೇಶದಲ್ಲಿ ಓರ್ ಫಿಶ್ ಕಾಣಿಸಿಕೊಂಡರೆ ಪ್ರಪಂಚದಲ್ಲಿ ಏನೋ ಒಂದು ಅಪಾಯವಾಗುವ ಸೂಚನೆ ಇದೆ ಎಂಬುದನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ. ಹಾಗೆಯೇ ಆಂಗ್ಲರ್ ಫಿಶ್ ಸಮುದ್ರ ಒಳಗಡೆಯಿಂದ ಅದು ಹೊರಗಡೆ ಬಂದು ಕಾಣಿಸಿಕೊಂಡಿದೆ ಎಂದರೆ ಸಮುದ್ರದ ಒಳಗಡೆ ಏನೋ ನಡೆಯುತ್ತಿದೆ ಎಂದು ಹೇಳಬಹುದು. ಇನ್ನೊಂದು ವಿಷಯ, 2001ರಿಂದ ಅನೇಕ ರಾಷ್ಟ್ರಗಳು, ವಿಜ್ಞಾನಿಗಳು, ಸಂಶೋಧಕರು ಈ ಸಮುದ್ರದ ಒಳಗೆ ಏನು ಇದೆ ಎಂಬುದನ್ನು ಸಂಶೋಧನೆಯನ್ನು ಮಾಡದೇ ಬಿಟ್ಟಿದ್ದಾರೆ. ಅದರ ಬದಲಾಗಿ ಅವರು ಅಂತರಿಕ್ಷದಲ್ಲಿ ಏಲಿಯನ್ಸ್ಗಳನ್ನು ಹುಡುಕುತ್ತಿದ್ದಾರೆ. ಇದರ ಅರ್ಥವೇನು? ಒಂದು ಥಿಯರಿ ಪ್ರಕಾರ ಈ ಜೀವಿಗಳು ವಾತಾವರಣದಲ್ಲಿ ಬದಲಾವಣೆಯಾಗಿರುವುದರಿಂದ ಸಮುದ್ರ ಒಳಗಿನಿಂದ ಹೊರಗಡೆ ಬರುತ್ತವೆ ಎಂದು ಹೇಳುತ್ತಾರೆ. ಆದರೆ ವಿಜ್ಞಾನಿಗಳು ಏನು ಹೇಳುತ್ತಿದ್ದಾರೆ ಅಂದರೆ ಸಮುದ್ರದ ಒಳಗೆ ಅತಿಯಾದ ಉಷ್ಣಾಂಶದಿಂದ ಇವು ಹೊರಗಡೆ ಬರುತ್ತವೆ ಎಂದು. ಹಾಗೆ ಸಮುದ್ರದ ಒಳಗೆ ಆಗುವ ಕೆಲವು ಭೂಕಂಪಗಳು ಮತ್ತು ಸಮುದ್ರ ಒಳಗೆ ಆಗುವ ಜ್ವಾಲಾಮುಖಿಗಳ ಸ್ಫೋಟದಿಂದ ಇವು ಹೊರಗಡೆ ಬರ್ತಾ ಇದ್ದಾವೆ ಎಂದು ಹೇಳುತ್ತಾರೆ. ಸಮುದ್ರದ ಒಳಗೆ ಇರುವ ಭಾಗವನ್ನು ಸೀಬೆಡ್ ಎಂದು ಕರೆಯುತ್ತೇವೆ. ಅದು ಅಲುಗಾಡಿದಾಗ ಅಲ್ಲಿರುವ ಜೀವಿಗಳು ಹೊರಗಡೆ ಬರುತ್ತವೆ. ಉದಾಹರಣೆ, ಜಪಾನಿನಲ್ಲಿ ಸುನಾಮಿ ಮತ್ತು ಭೂಕಂಪ ಬರುವುದಕ್ಕಿಂತ ಮೊದಲು ಈ ಓರ್ಫಿಶ್ ಮತ್ತು ಎಷ್ಟೋ ಮೀನುಗಳು ಭಾರೀ ಸಂಖ್ಯೆಯಲ್ಲಿ ದಡಕ್ಕೆ ಬಂದು ಸೇರಿದವು. ಇದು ನ್ಯಾಚುರಲ್ ಆಗಿ ಆಗುವ ಪ್ರಕೃತಿಯ ವಿಪತ್ತು. ಇನ್ನೊಂದು ಅದ್ಭುತವಾದ ವಿಷಯ, ನಾವು ಚಂದ್ರನ ಮೇಲೆ ಹೆಜ್ಜೆ ಇಟ್ಟಿದ್ದೇವೆ. ಹಾಗೆ ಮಾರ್ಸ್ ಮೇಲೆ ರೋವರ್ ಅನ್ನು ಕಳಿಸಿದ್ದೇವೆ. ಆದರೆ ನಮ್ಮ ಸಮುದ್ರವನ್ನು ಮಾತ್ರ 20% ಮಾತ್ರ ಅನ್ವೇಷಣೆ ಮಾಡಿದ್ದೇವೆ. ಯಾಕೆ ಎಂದರೆ ಸಮುದ್ರದ ಅನ್ವೇಷಣೆ ತುಂಬ ಕಷ್ಟ. ಅಲ್ಲಿ ಎಲ್ಲ ಕತ್ತಲಿನಿಂದ ಕೂಡಿರುತ್ತದೆ. ನೀರಿನ ರಭಸದಿಂದ ಅಲ್ಲಿ ಯಾವ ವಸ್ತು ಆದರೂ ಛಿದ್ರೆಯಾಗಬಹುದು. ಅದಕ್ಕೆ ಅದರ ಬಗ್ಗೆ ಕಡಿಮೆ ಸಂಶೋಧನೆ ಮಾಡಿದ್ದೇವೆ. ಆದರೂ ಈಗ ನಮ್ಮಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಆದರೂ ಈ ಸಮುದ್ರದ ಅನ್ವೇಷಣೆ ಮುಂದುವರಿಯುತ್ತಿಲ್ಲ. ಇಲ್ಲಿ ಏನಾದರೂ ರಹಸ್ಯ ಇದೆನಾ ಎಂಬುದರ ಕುರಿತು ನಿಖರವಾದ ಮಾಹಿತಿ ಇಲ್ಲ. ಅಂತರಿಕ್ಷದಲ್ಲಿ ಸಂಶೋಧನೆ ಮಾಡುವಂತೆ ಕೆಲವು ಕಂಪನಿಗಳು ಮುಂದೆ ಬಂದಂತೆ ಸಮುದ್ರದ ಒಳಗೆ ಅನ್ವೇಷಣೆ ಮಾಡಲು ಕೆಲವು ಕಂಪನಿಗಳು ಬಂದವು. ಅದರಲ್ಲಿ ಒಂದೇ ಓಷನ್ ಗೇಟ್. ಈ ಓಷನ್ ಗೇಟ್ ಎಂಬ ಕಂಪನಿ ಒಂದು ಸಬ್ ಮರೀನನ್ನು ತಯಾರು ಮಾಡಿ ಅದರಲ್ಲಿ ಕೆಲವರನ್ನು ಅನ್ವೇಷಣೆಗೆ ಮಾಡಲು ಕಳಿಸಿತು.
ಇದರಿಂದ ಅದು ಒಳಗೆ ಹೋದಂತೆ ಚಿಂದಿ ಚಿಂದಿಯಾಗಿ ಬಿಟ್ಟಿತು. ಇದರಿಂದ ನಮಗೆ ಅರ್ಥವಾಗುತ್ತದೆ ಸಮುದ್ರದ ಒಳಗೆ ಎಷ್ಟು ಭಯಂಕರವಾದ ರಹಸ್ಯಗಳಿವೆ ಎಂಬುದು. ಕೇವಲ ಈ ಸಮುದ್ರದಲ್ಲಿ ಕತ್ತಲು, ಒತ್ತಡ ಅಷ್ಟೇ ಅಲ್ಲದೆ ಅದರ ಒಳಗಡೆ ವಿಚಿತ್ರವಾದ ಜೀವಿಗಳು ಸಹ ಇದ್ದಾವೆ ಎಂಬುದು ಕೆಲವರ ನಂಬಿಕೆ. ಕಾಕ್ರಾನ್, ಮೆಗಲೋಡನ್, ಲಿಂಗನ್ ಈ ಹೆಸರುಗಳು ನೀವು ಯಾವತ್ತಾದರೂ ಕೇಳಿದ್ದೀರಾ? ಕಾಕ್ರಾನ್ ಇದು ವೈಕಿಂಗ್ ಚರಿತ್ರೆಯಲ್ಲಿ ಹೇಳಿರುವ ಒಂದು ಜೇಮ್ಸ್ ಕ್ಲೀನ್. ಇದು ಒಂದೇ ನಿಮಿಷದಲ್ಲಿ ಹಲವಾರು ಪ್ರಾಣಗಳನ್ನು ತೆಗೆಯಬಲ್ಲದು. ಹಾಗೆ ಮೆಗಲೋಡನ್ ಇದು 600 ಅಡಿ ಇರುವ ಪುರಾತನ ಶಾರ್ಕ್, ಅತ್ಯಂತ ಭಯಂಕರವಾದ ರಾಕ್ಷಸಿ. ಇದು ಬಹಳ ಜನ ಇದು ಅವನತಿ ಹೊಂದಿದೆ ಎಂದು ಹೇಳುತ್ತಾರೆ. ಅಂದರೆ ಕೆಲವರು ಇದು ಇನ್ನೂ ಸಮುದ್ರದ ಒಳಗೆ ಇನ್ನೂ ಜೀವಂತವಾಗಿದೆ ಎಂದು ಸಹ ನಂಬುತ್ತಾರೆ. ಇನ್ನು ಲಿಂಗನ್ ಇದು ಅಟ್ಲಾಂಟಿಕ್ ಸಮುದ್ರದಲ್ಲಿ ಕಾಣಿಸಿರುವ ಮನುಷ್ಯನ ರೂಪದ ಜೀವಿ. ಇದನ್ನು ಕೆಲವರು ಏಲಿಯನ್ಸ್ ಎಂದು ಸಹ ಕರೆಯುತ್ತಾರೆ. ಇನ್ನು ಸಮುದ್ರದ ಒಳಗೆ ಇನ್ನ ಎಷ್ಟು ರಹಸ್ಯಗಳು ಅಡಗಿವೆ. ಕೆಲವರು ಸಮುದ್ರದ ಒಳಗೆ ವಿಚಿತ್ರ ಪ್ರಾಣಿಗಳನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ. ಹಾಗೆ ನಮ್ಮ ಪೂರ್ವಜನರು ಮತ್ತು ನಾವಿಕರು ಹೇಳುತ್ತಾರೆ, ಸಮುದ್ರದ ಒಳಗೆ ನಾವು ಊಹೆ ಮಾಡಿಕೊಳ್ಳುವುದಕ್ಕೆ ಆಗಲಾರದಷ್ಟು ದ್ವೈತದಂಥ ಜೀವಿಗಳಿದೆ ಎಂದು ಸಹ ಹೇಳುತ್ತಾರೆ. ಈ ದೊಡ್ಡ ದೊಡ್ಡ ಪ್ರಾಣಿಗಳಿಂದ ಇತಿಹಾಸವೇ ಇದೆ. ಪುರಾಣಗಳಲ್ಲಿ ಇವುಗಳ ಕುರಿತು ಕಥೆಗಳನ್ನು ನೋಡಬಹುದು. ಹಾಗೆಯೇ ಒಂದು ಲೇವಿಯತ್, ಈ ಲೇವಿಯತ್ ಕುರಿತು ಬೈಬಲ್ನಲ್ಲಿ ಇದರ ಕತೆ ಇದೆ. ಇದು ಲೇವಿಯತ್ ಅತ್ಯಂತ ಭಾರೀ ಗಾತ್ರದ ಸಮುದ್ರದ ಜೀವಿ, ಬೆಂಕಿಯನ್ನು ಹೊರಸೂಸುವ ಸಮುದ್ರದ ಜೀವಿ. ಇದನ್ನು ಕೆಲವರು ಸಮುದ್ರದ ಅತಿ ದೊಡ್ಡ ಪ್ರಾಣಿ ಎಂದು ಭಾವಿಸುತ್ತಾರೆ. ಲೇವಿಯತ್ ಕುರಿತು ಅನೇಕ ಪುಸ್ತಕಗಳು ಇವೆ, ಆದರೆ ಇದು ನಿಜವಾಗಿಯೂ ಇದೆನಾ ಎಂದರೆ ಭೌತಿಕ ಆಧಾರವಿಲ್ಲ. ಕೆಲವರೇ ಹೇಳುತ್ತಾರೆ ಈ ಲೇವಿಯತ್ ಕಾರಣದಿಂದ ಜೀವಿಗಳು ಹೊರಗಡೆ ಬರ್ತಾ ಇದ್ದಾವೆ ಎಂದು, ಆದರೆ ಯಾವುದಕ್ಕೂ ಭೌತಿಕ ಆಧಾರವಿಲ್ಲ. ಇವೆಲ್ಲ ನಮಗೆ ತಿಳಿಯದ ಇರುವ ರಹಸ್ಯಗಳು. ಈ ಸಮುದ್ರದಲ್ಲಿ ಲೇವಿಯತ್ ಅಂತ ಜೀವಿಗಳು ಇದವೋ ಇಲ್ಲವೋ, ಅವು ಕೇವಲ ಕಥೆಯಲ್ಲಿನ ಪಾತ್ರಗಳ ಎಂಬ ಪ್ರಶ್ನೆಗಳಿಗೆ ಸಮಾಧಾನ ಯಾರು ಹೇಳುತ್ತಾರೆ? ನಮ್ಮ ಸಮುದ್ರವನ್ನು ಅನ್ವೇಷಣೆ ಮಾಡಿದರೆ ಮಾತ್ರ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಅಷ್ಟರ ಹೊತ್ತಿಗೆ ಈ ಭೂಮಿಯ ಮೇಲೆ ವಿನಾಶ ಉಂಟಾಗಬಹುದು ಎಂಬುದು ಇನ್ನೂ ತಿಳಿಯುತ್ತಿಲ್ಲ. ಆದರೆ ಇವುಗಳಿಗೆ ಆಧಾರವಿಲ್ಲ. ಆದ ಕಾರಣ ಇವುಗಳ ಬಗ್ಗೆ ನಾವು ನಿಜಾಂಶ ಮಾತನಾಡುವುದಕ್ಕೆ ಆಗಲ್ಲ. ಈ ಸಮುದ್ರ ಒಳಗಿನಿಂದ ಬರುವ ಪ್ರಾಣಿಗಳ ಕುರಿತು ಹಲವಾರು ವಿಧಗಳಲ್ಲಿ ಹೇಳಿದ್ದಾರೆ. ಮೊದಲನೆಯದಾಗಿ, ವಾತಾವರಣ ಬದಲಾವಣೆಯಿಂದ ಒಳಗೆ ಇರುವ ಜೀವಿಗಳು ಉಷ್ಣತೆ ಹೆಚ್ಚಾಗಿರುವುದರಿಂದ ಅವು ಹೊರಗಡೆ ಬರುತ್ತವೆ ಎಂದು. ಎರಡನೆಯದಾಗಿ, ಸಮುದ್ರದ ಒಳಗೆ ಆಗುವ ಭೂಕಂಪಗಳು ಮತ್ತು ಸ್ಫೋಟಕಗಳಿಂದ ಸಮುದ್ರ ಒಳಗೆ ಇರುವ ಜೀವಿಗಳು ಹೊರಗಡೆ ಬರುತ್ತವೆ ಎಂದು. ಇನ್ನು ಮೂರನೆಯದಾಗಿ, ಮಾನವನ ಪ್ರಯೋಗ ಅಥವಾ ಪುರಾತನ ಜೀವಿಗಳು. ಈ ಪುರಾತನ ಜೀವಿಗಳು ಮತ್ತೆ ಭೂಮಿಯ ಮೇಲೆ ಬರುವ ಮುನ್ಸೂಚನೆ ಎಂದು ಕೆಲವರು ಹೇಳುತ್ತಾರೆ ಮತ್ತು ನಂಬುತ್ತಾರೆ. ಅನೇಕ ಸಂಶೋಧಕರು ಮತ್ತು ಕೆಲವು ದೇಶಗಳು ಸಮುದ್ರದ ಒಳಗೆ ಇರುವ ರಹಸ್ಯಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಬಿಡುವುದೇ ಉತ್ತಮ ಎಂದು ಹೇಳುತ್ತಾರೆ. ಯಾಕೆ ಎಂದರೆ ಸಮುದ್ರದ ಒಳಗೆ ಎಷ್ಟು ಇದೆ, ಏನು ಇದೆ, ಎಲ್ಲೆಲ್ಲಿದೆ ಎಂಬುದರ ಕುರಿತು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮುಂದೆ ಒಂದು ಪ್ರಶ್ನೆ, ಸಮುದ್ರದ ರಹಸ್ಯಗಳನ್ನು ಕಂಡುಕೊಳ್ಳುವುದಕ್ಕೆ ನಿಮಗೆ ಧೈರ್ಯ ಇದೆನಾ? ಅಥವಾ ಕೆಲವು ರಹಸ್ಯಗಳನ್ನು ಹಾಗೆ ಬಿಡುವುದು ಒಳ್ಳೆಯದಾ ಎಂದು ಹೇಳಿ. ಹಾಗೆ ನಾವು ಸಮುದ್ರದ ಗರ್ಭ ಒಳಗೆ ಹೋಗುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಟ್ರೆಂಡಿಂಗ್ನಲ್ಲಿರುವ ಲೇವಿಯತ್ ಕುರಿತು ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋ ನಮ್ಮ ಚಾನಲ್ನಲ್ಲಿದೆ, ನೋಡಿ. ಧನ್ಯವಾದಗಳು.